ಜೈ ಭಾರತ್ ವಂದೇ ಮಾತರಂ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಕುಂಭಮೇಳದಲ್ಲಿ ಒಂದು ದುರಂತ ನಡೆದಿದೆ. ಈ ಕಾಳ್ತುಳಿತದಿಂದಾಗಿ ಸುಮಾರು 30 ಜನರು ಸತ್ತಿರುವ ಲೆಕ್ಕ ಸಿಕ್ಕಿದೆ. ಇದು ಹೇಗೆ ಸಂಭವಿಸಿತು? ಈ ಅಮಾವಾಸ್ಯೆ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದು ಪವಿತ್ರ ಎಂಬ ಭಾವಿಸಲಾಗುತ್ತದೆ. ಅದೇ ರೀತಿ ಸಾಧು ಸಂತರು ಭಕ್ತರುಗಳು ನದಿ ನೀರು ಸ್ನಾನ ಮಾಡುತ್ತಿದ್ದರು. ಈ ಅಮಾವಾಸ್ಯೆ ದಿನದಲ್ಲಿ ಅಲ್ಲಿ ತುಂಬ ಜನರ ದಟ್ಟಣೆ ಕೂಡ ಇತ್ತು. ಅಲ್ಲಿ ರಾತ್ರಿ ಹೊತ್ತು ಆಗಿರುವುದರಿಂದ ಪೊಲೀಸರ ಸಂಖ್ಯೆಯೂ ಕೂಡ ಕಡಿಮೆ ಇತ್ತು. ಈ ಸಂದರ್ಭದಲ್ಲಿ ಕೋಟ್ಯಾಂತರ ಜನರು ಅಲ್ಲಿ ಇರುವುದರಿಂದ ಅವರನ್ನು ಸಂಭಾಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಈ ರಾತ್ರಿ ಹೊತ್ತರಲ್ಲಿ ಪೊಲೀಸರ ಸಂಖ್ಯೆಯೂ ಕೂಡ ಕಡಿಮೆಯಾಗಿತ್ತು. ಅಲ್ಲಿ ಸರಿಯಾಗಿ ನಿರ್ವಹಿಸುವವರು ಯಾರೂ ಇರಲಿಲ್ಲ. ಅಲ್ಲಿ ಗೇಟ್ ಓಪನ್ ಆದ ತಕ್ಷಣ ಈ ಭಕ್ತರ ದಟ್ಟಣೆ ಏನಿದೆ ಅದು ಹೆಚ್ಚುತ್ತಾ ಹೋಯಿತು. ಅದನ್ನು ನಿಯಂತ್ರಿಸಲು ಕೂಡ ಸಾಧ್ಯವಾಗಲಿಲ್ಲ. ಹೀಗೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಿಂದಾಗಿ ಇದುವರೆಗೆ 30 ಜನರು ಸತ್ತಿರುವ ಸಂಖ್ಯೆ ಸಿಕ್ಕಿದೆ. ಇನ್ನು ಇದು ಕೂಡ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಇನ್ನು ಈ ಘಟನೆ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಹೀಗೆ ಕೆಲವೊಂದು ಸ್ಪೆಷಲ್ ದಿನ ಇರ್ತದಲ್ಲ, ಆ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಈ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಯಾಕೆಂದರೆ ಇತ್ತೀಚೆಗೆ ಆಂಧ್ರ ಪ್ರದೇಶದ ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲಿ ಈ ವೈಕುಂಠ ಏಕಾದಶಿ ಅಂದು ಕೂಡ ಅದೇ ರೀತಿ ಕಾಲ್ತುಳಿತ ಉಂಟಾಗಿ ಕೆಲವರು ಸಾವನ್ನಪ್ಪಿದ್ರು. ಇದು ಕೂಡ ಅಮಾವಾಸ್ಯೆ ದಿನದಂದೇ ನಡೆದದ್ದು ದುರಂತನೇ. ಇನ್ನು ಈ ನಡೆದಂತಹ ಈ ಘಟನೆಗೆ ಯಾರು ಹೊಣೆ? ಈ ಪುಣ್ಯ ಸ್ನಾನಕ್ಕೆ ಅಂತ ಬಂದವರು ಈ ಘೋರ ದುರಂತವನ್ನು ನೋಡಿ ತುಂಬ ಆಘಾತವಾಗಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಕೆಲವರು ಹೇಳ್ತಾರೆ, ಈ ದುರಂತವನ್ನು ನೋಡಿದಾಗ ಈ ಆಘಾತವಾಗಿದೆ. ಈ ಕಾಲ್ತುಳಿತ ಉಂಟಾದ ತಕ್ಷಣ ಅದರಿಂದ ಹೊರಬರಲು ಕೂಡ ತುಂಬ ಕಷ್ಟವಾಗುತ್ತಿತ್ತು. ಇನ್ನು ಅಲ್ಲಿರುವ ಎಷ್ಟೋ ಜನರು ತಮ್ಮ ಬಂಧುಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಘಟನೆ ನಡೆದ ನಂತರ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳುವುದೇ ಉತ್ತಮ. ಇದರಿಂದಾಗಿ ಜನರಿಗೂ ಕೂಡ ಸರ್ಕಾರದ ಮೇಲೆ ಒಂದು ಭರವಸೆ ಮೂಡುತ್ತೆ.